ಸ್ನೇಹಿತರೆ, ಇವತ್ತು ನಿನ್ನೆ ತಡರಾತ್ರಿ ನಾನು ಬಂದು ಮಲಗಿದ್ದು 2:30 ಆಗಿತ್ತು. ಬೇರೆ ಯಾವುದೋ ಕಾರ್ಯಾಚರಣೆಗೆ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ಬಂದು ಮಲಗಲಿಕ್ಕೆ 2:30 ಆಗಿತ್ತು. ಬೆಳಿಗ್ಗೆ ಎದ್ದೇಳೋದು ಸಾಧ್ಯ ಆಗಲಿಲ್ಲ. ಬೆಳಿಗ್ಗೆ ನನ್ನನ್ನು ಎಬ್ಬಿಸಿದ್ದು ಯಾರು ಗೊತ್ತಾ? ನಮ್ಮ ವಕೀಲರು ಯಶವಂತ್ ಸರ್. ನೋಡಿ, ಅವ್ರು ಫೋನ್ ಮಾಡಿ ಏನು ಹೇಳಿದ್ರು ಅಂತ ಹೇಳಿ ತೋರಿಸ್ತೀನಿ. ಜಿ ನಮಸ್ತೆ. ಜಿ ನಮಸ್ತೆ. ಇವತ್ತು ನಾನ್ ಮರ್ತೇ ಬಿಟ್ಟಿದ್ದೀನಿ ಜಿ. ವಾರಂಟ್ ಇದೆ. ಅಯ್ಯೋ ಸರಿ ಜಿ, ನಾನು ಶ್ರೀಪುರಂ 37th. ಹಾ ಸಿ ಅಜಯ್ ಒಂಚೂರು ಪಾಪ ಅವ್ರು ಫೋನ್ ಮಾಡಿ ನನ್ನನ್ನು ಎಬ್ರಿಸೋವರೆಗೂ ನನಗೆ ವಕೀಲರು ಪಾಪ ನಾವೆಷ್ಟು ಧನ್ಯವಾದ ತಿಳಿಸ್ಬೇಕು. ₹1 ದುಡ್ಡು ತಗೊಳ್ಳೋದಿಲ್ಲ, ಜೊತೆಗೆ ಅವರೇ ಫೋನ್ ಮಾಡಿ ನಮ್ಮನ್ನ ಎಬ್ರಿಸಿ ಕೋರ್ಟಿಗೆ ಕರೀತಿದ್ದಾರೆ. ಹಿಂದುತ್ವಕ್ಕಾಗಿ ಜೊತೆಗೆ ನಿಲ್ಲುವಂಥ ಯಶವಂತ್ ಸರ್ಗೆ ನಾನು ತುಂಬಿರೋದೇ ಧನ್ಯವಾದ ತಿಳಿಸ್ತೀನಿ. ಬನ್ನಿ, ಅವ್ರನ್ನ ಕೋರ್ಟ್ ಹಾಲಲ್ಲಿ ನಾನು ನಿಮಗೆ ಪರಿಚಯ ಕೂಡ ಮಾಡಿಸ್ತೀನಿ. ಬಟ್ ಇವತ್ತು ನನಗೆ ಹಬ್ಬನೇ. ಬೆಳಿಗ್ಗೆ ಬೇಗ ಎದ್ದು ಕೋರ್ಟಿಗೆ ಹೋಗ್ಬೇಕಾದವನು ರಾತ್ರಿ ತಡವಾಯಿತು ಕಾರ್ಯಾಚರಣೆ ಅಂತ ಹೇಳ್ಬಿಟ್ಟು ಇಷ್ಟ ತನಕ ಮಲ್ಕೊಂಡ್ರೆ ಸರಿನಾ ನಾನು? ತಾಯಿನೇ ನಮ್ಮನ್ನು ಕಾಪಾಡಬೇಕು. ಸ್ನೇಹಿತರೆ, ನಾನಂತೂ ರೆಡಿ ಆದೆ. ಈಗ ಹೋಗಬೇಕು. ಇಲ್ಲಿಂದ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಯಶವಂತ್ ಸರ್ನ ಸಾರಿ ಕೇಳಬೇಕು. ಸ್ನೇಹಿತರೆ, ನಾರ್ಮಲ್ಲಾಗಿ ಮಂಗಳಕ್ಕ ಇರ್ತಿದ್ರು ಆಫೀಸಲ್ಲಿ. ಅವರು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿದ್ರು. ಈಗ ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಅವರು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಇಲ್ಲ ಅಂತ ಅಂದಿದ್ರೆ ಖಂಡಿತವಾಗಿ ಅವ್ರು ಅಪ್ಡೇಟ್ ಮಾಡ್ತಾಯಿದ್ರು. ಶರತ್ ಅವರು ಅಪ್ಡೇಟ್ ಮಾಡ್ತಾಯಿದ್ರು. ಈಗ ಕೋರ್ಟ್ ಡೇಟ್ಗಳನ್ನು ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಇಲ್ಲ ಅಂತಂದರೆ ನಿನ್ನೆ ರಾತ್ರಿನೇ ಅಣ್ಣ ನಾಳೆ ಹೋಗ್ಬೇಕಣ್ಣ ನೀವು ಕೋರ್ಟಿಗೆ ಅಂತ ಹೇಳ್ತಿದ್ರು ಅವರಿದ್ದಿದ್ರೆ. ಅವರಿಗೆ ಬೇಗ ಭಗವಂತ ಆರೋಗ್ಯವನ್ನು ಕೊಡಲಿ, ಅವ್ರು ಬೇಗ ಬರಲಿ ಮತ್ತೆ ವಾಪಸ್ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೋರ್ಟ್ ಡೇಟ್ ಅವ್ರು ಅಪ್ಡೇಟ್ ಮಾಡದೇ ಇರೋ ಕಾರಣ ಇವತ್ತು ತಡವಾಗಿ ಕೋರ್ಟಿಗೆ ಹೋಗ್ತಾ ಇದ್ದೀವಿ. ತಡವಾದ ಕಾರಣ ನಮ್ಮ ಅಕ್ಕನ ಮಗ ಶರತ್ತು ನನ್ನನ್ನು ಮೆಟ್ರೋ ಗ್ರಾಪ್ ಮಾಡ್ತಾ ಇದ್ದಾರೆ. ಅಲ್ಲ, ಅಕ್ಕನ ಮಗ ಸರಿ, ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳು ಅಂತ ಹೇಳ್ತೀವಿ, ಇವರೆಲ್ಲ ನನ್ನ ಅಣ್ಣ ಅಂತ ಕರೀತಾರೆ ರೀ. ಅಕ್ಕನ ಮಕ್ಕಳು ಮಾವ ಅಂತ ಕರೆಯೋದು ಬಿಟ್ಬಿಟ್ಟು ಇವರೆಲ್ಲ ಅಣ್ಣ ಅಣ್ಣ ಅಂತ ಕರೀತಾರೆ. ಏನು ಮಾಡೋದು? ಇರಲಿ, ನಾನು ನೋಡೋಕ್ಕೆ ಸ್ವಲ್ಪ ಹೆಂಗಾಗಿ ಕಾಣ್ತೀನಲ್ಲ, ಅದಕ್ಕೆ ಹಂಗೆ ಕರಿಬೋದು. ತಡವಾದ ಕಾರಣ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ಅಂತ ಹೇಳಿ ನಮ್ಮ ಅಕ್ಕನ ಮಗನ ಕೇಳಿದೆ. ನನ್ನ ಡ್ರಾಪ್ ಮಾಡ್ತಾ ಇದ್ದಾನೆ. ಸೀದಾ ಮೆಟ್ರೋಗೆ ಹತ್ಕೊಂಡು ಹೋಗೋದು. ಯಶವಂತ್ ಸರು ಮತ್ತೆ ಫೋನ್ ಮಾಡಿದರು, ಎಲ್ಲಿದ್ದೀರಾ ಅಂತ. ನಮಸ್ತೆ, ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿ. ಓ, ನಿಮ್ಮ ಹೆಸರು? ಪರಮೇಶ್ ಅಂತ. ಏನು ವರ್ಕ್ ಮಾಡೋದು? ಎಚ್ ಆರ್. ಎಲ್ಲಿ? ಸ್ಟಾರ್. ಭಾಳ ಇಂಗ್ಲೀಷ್. ಯಾವ ಊರು ನಿಮ್ಮದು? ಮಂಡ್ಯ. ನಿಮ್ಮ ಹೆಸರು? ಪರಮೇಶ್ ಅಂತ ಹೇಳಿ, ಮಂಡ್ಯದವರು. ಗುರುತಿಡ್ದೇನೋ ಮಾತಾಡಿಸ್ತಾರೆ, ಸ್ವಲ್ಪ ಜನ ಗುರಾಯಿಸ್ತಾರೆ. ಯೂನಿಯನ್ ಇಲ್ಲಿ ನಮ್ಮವರು ಗುರುತಿಡ್ದು ಮಾತಾಡಿಸ್ತಾರೆ, ಅವರು ಯೂನಿಯನ್ ಇಲ್ಲಿ ಅಂತ ಗುರಾಯಿಸ್ತಾರೆ ಅಷ್ಟೇ. ಇನ್ನು 7 ನಿಮಿಷ ಇದೆ. 6 ನಿಮಿಷ, ಇನ್ನೂ 6 ನಿಮಿಷ ಇದೆ. ಸ್ನೇಹಿತರೆ, ನಾನು ಈಗ ಜಸ್ಟ್ ಬಂದೆ. ವಕೀಲರು ಬನ್ನಿ 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 ತುಂಬ ಕಾಯ್ತಾ ಇದ್ದಾರೆ ಪಾಪ. ಅಂದರೆ ಒಂದು 3-4 ಸಲ ಕರೆ ಮಾಡಿದ್ರು ಯಶವಂತ್ ಸರ್. 3-4 ಸಲ ಫೋನ್ ಮಾಡ್ತಾನೆ ಇದ್ದಾರೆ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಇನ್ನೊಂದು ಗೊತ್ತಾ, ಇಲ್ಲಿ ಮೆಟ್ರೋ ಸ್ಟೇಷನ್ನು ಏನು ಇಳಿದುವಲ್ಲ, ಇಲ್ಲಿ ಕೋರ್ಟ್ ಇಲ್ಲ, ಇಲ್ಲಿರೋದು ಸಿಟಿ ಸಿವಿಲ್ ಕೋರ್ಟು. ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಸುಮಾರು 1.5 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಸುತ್ತಕೊಂಡು ಹೋಗಬೇಕು ನಡ್ಕೊಂಡು. ಇದು ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದು ಇದು. ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆಟೋದಲ್ಲಿ ಹೋಗೋಣ ಅಂತಂದರೆ ಆಟೋ ಇಲ್ಲಿಂದ ಯೂ ಟರ್ನ್ ಮಾಡಿಕೊಂಡು ಆ ಒಂದು ವೇನಲ್ಲಿ ಆ ಟ್ರಾಫಿಕ್ನಲ್ಲಿ ಹೋಗೋದು ಸೇಮ್ ಟೈಮು. ನಾವು ನಡ್ಕೊಂಡು ಹೋದ್ರೂ ಸೇಮ್ ಟೈಮ್ ಆಗುತ್ತೆ. ಅದಕ್ಕೆ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ.
ಬೆಟರ್ ಹೀಗೆ ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ನಮಸ್ತೆ, ಚೆನ್ನಾಗಿದ್ದೀರಾ? ಓಕೆ. ನೃಪತುಂಗ ರೋಡು. ಪಾಪ ವಕೀಲರು ನಮಗೋಸ್ಕರ ಕಾಯ್ಕೊಂಡು ಅಲ್ಲಿ ರೀಕಾಲ್ ಮಾಡಿಸ್ಬೇಕು ಅಂತ ಹೇಳಿ ಶೂರಿಟಿ ಬೇರೆ ಕೊಡಬೇಕು. ನನ್ನ ತಂಗಿಗೆ ಫೋನ್ ಮಾಡಿದ್ದೀನಿ ಬಾ ಅಂತ. ನನ್ನ ತಂಗಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾಳೆ, ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾಳೆ ಮಧ್ಯಾಹ್ನ. ಸಾಧ್ಯ ಆದರೆ ಇವತ್ತು ಶೂರಿಟಿ ಕೊಟ್ಟು ಜಾಮೀನು ಕೊಟ್ಟು ಈ ಕೇಸ್ನಲ್ಲಿ ಸ್ವಲ್ಪ ಫ್ರೀ ಮಾಡ್ಕೋಬೇಕು. ಹಂಗಂತ ಈ ಕೇಸ್ ಯಾವುದು ಅಂತ ಕೇಳ್ತಾ ಇದ್ದೀರಾ? ಈ ಕೇಸ್ ಯಾವುದು ಅಂತ ಅಂದರೆ, ಕಾಂಗ್ರೆಸ್ ಪಕ್ಷ ನೋಡಿ ಒಂದು ದೊಡ್ಡ ಪಕ್ಷ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಒಂದು ದೊಡ್ಡ ಪಕ್ಷ ಅಂದರೆ ಸ್ವತಂತ್ರ ಪೂರ್ವದಿಂದ ಇದ್ದೀವಿ ನಮ್ಮದು ಅಂತಹ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತವಾದಂತಹ ಲೆಟರ್ ಹೆಡ್ನಲ್ಲಿ ನನ್ನ ವಿರುದ್ಧ ಒಂದು ದೂರು ಕೊಡುತ್ತೆ ವಿವಿಪುರಮಲ್ಲಿ. ಹರಿವಂಜಿ ನಮಸ್ತೆ. ಹಾಂ, ಆರಾಮಿದ್ದೀನಿ ಜಿ, ನೀವು ಚೆನ್ನಾಗಿದ್ದೀರಿ? ಹಾಂ, ನೀವು ಕೋರ್ಟ್ಗೆ ಹೋಗ್ತಾ ಇದ್ದೆ ಜಿ, ಅಪ್ಡೇಟ್ ಮಾಡಿಕೊಂಡು. ಹಾಗಾಗಿ ಏನು ಮಾಡುತ್ತೆ, ಒಂದು ದೂರನ್ನು ದಾಖಲಿಸುತ್ತೆ ತನ್ನ ಅಧಿಕೃತವಾದ ಲೆಟರ್ ಹೆಡ್ನಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಕಾಂಗ್ರೆಸ್ ಪಕ್ಷ. ನನಗೆ ಬಹಳ ಖುಷಿ ಏನು ಗೊತ್ತಾ, ಬಹಳ ಖುಷಿ ಏನು ಅಂತ ಅಂದರೆ, ನಾವು ಅವಾಗಿಂದ ಇದ್ದೀವಿ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಪಕ್ಷ, ನಾವು ಬಹಳ ದೊಡ್ಡ ಹೋರಾಟಗಾರರು ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಪುನೀತ್ ಕೆರೆಹಳ್ಳಿ ವಿರುದ್ಧ ತನ್ನ ಅಧಿಕೃತ ಲೆಟರ್ ಹೆಡ್ನಲ್ಲಿ ಒಂದು ದೂರನ್ನು ಕೊಡುತ್ತೆ ಅಂತ ಅಂದರೆ, ನನ್ನ ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ತಾಕಿದೆ ಅಂತ ಅರ್ಥ ಅಲ್ವಾ? ತೊಂದರೆ ಇಲ್ಲ. ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇದು, ವಿವಿಪುರಂ ಪೊಲೀಸ್ ಠಾಣೆಯ ಕೇಸು. ನಾನು ಕಳೆದ 2 ಬಾರಿ ಕೂಡ ಜೈಲಿನಲ್ಲಿ ಇದ್ದಿದ್ದರಿಂದ ಆ ಕೇಸ್ ಡೇಟ್ ಬಂದಾಗ ಅಟೆಂಡ್ ಆಗೋಕ್ಕಾಗಿರಲಿಲ್ಲ. ನಾನೀಗ ಅಟೆಂಡ್ ಆಗಿ ಜಾಮೀನು ತೊಗೋಬೇಕು. ಜಾಮೀನು ತೊಗೊಳೋದಕ್ಕೆ ನನ್ನ ತಂಗಿಗೆ ಶೂರಿಟಿ ಕೊಡೋದಕ್ಕೆ ಹೇಳಿದ್ದೀನಿ. ಆಕೆ ಬಂದು ಶೂರಿಟಿ ಕೊಡ್ತಾಳೆ. ನಾವೀಗ ರೀಕಾಲ್ ಮಾಡಿಸ್ಕೋಬೇಕು, ವಾರೆಂಟ್ ಆಗಿರುತ್ತೆ. ಏಕೆಂದರೆ 2 ಡೇಟ್ ಅಟೆಂಡ್ ಆಗಿಲ್ಲ. ನಾವು ಜೈಲಲ್ಲಿದ್ದೀವಿ, ಅರೆಸ್ಟ್ ಮಾಡಿದ್ದಾರೆ ಅಂದರೂ ಕೇಳೋದಿಲ್ಲ ಕೋರ್ಟ್, ಅಟೆಂಡ್ ಆಗಲೇಬೇಕು ಅಂತ ಹೇಳುತ್ತೆ. ಅದು ಹೇಗೆ ಅಟೆಂಡ್ ಆಗೋದೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಕೋರ್ಟ್ನಲ್ಲಿದ್ದರೆ ಹೆಂಗೆ ಡೇಟನ್ನು ನಾವು ಅಟೆಂಡ್ ಆಗೋದು? ಸರಿ ಜಿ, ನಾನೀಗ ಜಸ್ಟ್ ಎಂಟ್ರಿ ಆದೆ. ಎರಡನೇ ಫ್ಲೋರಲ್ಲು, ಸೆಕೆಂಡ್ ಫ್ಲೋರ್ ಅಲ್ವಾ? 37th. ಓಕೆ ಜಿ. ಸ್ನೇಹಿತರೆ, ಫೈನಲಿ ಐ ರೀಚ್. ನಾನು ಅಲ್ಲಿಂದ ಬಂದೆ 3ನೇ ಫ್ಲೋರು. ಯಾಕೆಂದರೆ ಈ ಕೋರ್ಟಿಗೆ ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಾಗಾಗಿ ಲಿಫ್ಟಿಗೆ ಕಾಯ್ದರೆ ಆಗೋದಿಲ್ಲ. ಅಕ್ಕ ಹೇಗಿದ್ದೀರಿ? ಓಹ್ ಸೂಪರ್ ಅಕ್ಕ. ಮ್ಯಾಲೆ ಮೂರನೇ ಫ್ಲೋರಲ್ಲಿ ಯಶವಂತ್ ಸರ್ ಕಾಯ್ತಾ ಇದ್ದಾರೆ. ಹಾಂ, 37th ವಿವಿಪುರಂ. ಹಾಂ, ಸೆಕೆಂಡ್ ಫ್ಲೋರ್. ಥ್ಯಾಂಕ್ಸ್ ಅಕ್ಕ. ಸೆಕೆಂಡ್ ಫ್ಲೋರ್ 37th ಕೋರ್ಟ್ ಅಲ್ಲಿ ಬಂತು. ಇವರೇ ನಮ್ಮ ವಕೀಲರು, ಯಶವಂತ್ ಸರ್ನ ತೋರಿಸ್ತಾ ಇದ್ದೆ, ಆಮೇಲೆ ಕೆಳಗಡೆ ಹೋಗ್ತೀನಿ. ಸ್ನೇಹಿತರೆ ನಮಸ್ತೆ. ಫೈನಲಿ ನಾನು ನಿಮಗೆ ಬೆಳಗ್ಗೆ ತೋರಿಸ್ದೆ ಯಾರು ನನ್ನನ್ನು ಎಬ್ರಿಸಿದ್ರು ಫೋನ್ ಮಾಡಿ ಅಂತ. ಅವ್ರದ್ದು ಆಡಿಯೋ ಕೂಡ ಹಾಕಿದ್ದೆ. ಅವರೇ ನಮ್ಮ ಸರು, ಯಶವಂತ್ ಸರ್ ಅಂತೇಳಿ. ನಮ್ಮ ಹತ್ರ ಇದುವರೆಗೂ ಯಾವುದೇ ರೀತಿ ಸಂಭಾವನೆಯನ್ನು ಪಡೆದೆ ನಾವೆಲ್ಲ ಏನಾದ್ರು ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಯಶವಂತ್ ಜಿ ಅವರು ಮತ್ತು ನಮ್ಮ ಸತೀಶ್ ಜಿ ಅವರು. ತುಂಬ ಹೃದಯ ಧನ್ಯವಾದಗಳು ಜಿ. ಬೆಳಗ್ಗೆ ಮಲಗಿದ್ರೆ ಎಬ್ರಿಸ್ಬಿಟ್ಟು ಕರೆಸಿದ್ರಿ. ನಾನು ನೆಕ್ಸ್ಟ್ ಮಂತ್ಗೆ ಹೋಯ್ತು ಕೇಸು. ನನಗೋಸ್ಕರ ಕಾಯ್ತಾ ಇದ್ದರು. ನಮಗೆ ಒಂಥರ ಹೋರಾಟದ ಶಕ್ತಿ ವಕೀಲರ ಬಳಗ. ಭಾಳ ಖುಷಿ ಆಗುತ್ತೆ. ಜೈ ಶ್ರೀರಾಮ್. ಈಗ ನಾರ್ಮಲಿ ನಾವು ಬಂದ ತಕ್ಷಣ ಕರ್ಕೊಂಡೋಗಿ ತಿಂಡಿ ಕೊಡಿಸೋದು ಅವ್ರ ಜವಾಬ್ದಾರಿ. ಅದಕ್ಕೆ ನಾವು ತಿಂಡಿ ತಿನ್ಕಳ್ದಂಗೆ ಬರ್ತೀವಿ. ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು.
ಉಜ್ವಲ ಇತಿಹಾಸ ಎಮ್ಮದು ಭಾರತ ನಾಡಿನ ಸ್ಫೂರ್ತಿಯದು. ಪವಿತ್ರ ಧರ್ಮದ ಗೌರವಕ್ಕಾಗಿ ಮೃತ್ಯುವನಪ್ಪಿದ ಹಕ್ಕಿಕತನ್ನು